ಗಿರೀಶ್ ಚಂದ್ರ ಘೋಷ್ ಭಾಗ 3. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಒಮ್ಮೆ ಗಿರೀಶ್ ಚಂದ್ರ ಘೋಷ್ ಸ್ಟಾರ್ ಥಿಯೇಟರ್ನಲ್ಲಿ ನಾಟಕದಲ್ಲಿ ಭಾಗವಹಿಸಲು ವೇಷಭೂಷಣಗಳನ್ನು ಹಾಕಿಕೊಳ್ಳುತ್ತಿದ್ದನು. ಆ ಹೊತ್ತಿಗೆ ಒಬ್ಬ ಶಿಷ್ಯ ಬಂದು ಶ್ರೀರಾಮಕೃಷ್ಣರು ತಮ್ಮ ನಾಟಕವನ್ನು ನೋಡಲು ಆಗಮಿಸಿದ್ದಾರೆ ಎಂಬ ವಿಷಯವನ್ನು ತಿಳಿಸಿದನು. ಗಿರೀಶ ಅವರನ್ನು ಕರೆದು ತಂದು ಒಂದು ಬಾಕ್ಸ್ನಲ್ಲಿ ಕೂಡಿಸು ಎಂದು ಹೇಳಿದನು. ಆ ಭಕ್ತ ಏನು, ತಾವು ಅವರನ್ನು ಎದುರುಗೊಳ್ಳಲು ಬರುವುದಿಲ್ಲವೇ ಎಂದು ಪ್ರಶ್ನಿಸಿದ. ಗಿರೀಶ ಒಂದು ಬಗೆಯ ಅಸಮಾಧಾನದಿಂದ, ಏನು, ನಾನು ಬರದಿದ್ದರೆ ನಿಮ್ಮ ಪರಮಹಂಸರಿಗೆ ಸಾರೋಟಿನಿಂದ ಇಳಿಯಲಿಕ್ಕೆ ಬರುವುದಿಲ್ಲವೇನು? ನಾನು ಬರದಿದ್ದರೆ ನಡೆಯುವುದಿಲ್ಲವೇನು ಎಂದು ಕೇಳಿದ. ಆದರೆ ಗಿರೀಶ ಶ್ರೀರಾಮಕೃಷ್ಣರನ್ನು ಬರಮಾಡಿಕೊಳ್ಳಲು ತಾನೇ ಹೋದ. ಅವರ ಮುಗ್ಧ ನಿಷ್ಕಲ್ಮಶ ಮುಖಭಾವವನ್ನು ಕಂಡು ಅವನಿಗೆ ತಾನು ಎಷ್ಟು ಒರಟಾಗಿ ವರ್ತಿಸಿಬಿಟ್ಟೆನಲ್ಲ ಎಂದು ಮನಸ್ಸಿನಲ್ಲಿ ನೋವಾಯಿತು. ಅದಕ್ಕೆ ಪಶ್ಚಾತ್ತಾಪವೋ ಎಂಬಂತೆ ಅವನು ತನಗೇ ಗೊತ್ತಿಲ್ಲದೆ ತನ್ನ ಜೀವನದಲ್ಲಿ ಮೊದಲ ಬಾರಿ ಶ್ರೀರಾಮಕೃಷ್ಣರ ಪಾದಗಳಿಗೆ ಬಾಗಿ ನಮಸ್ಕರಿಸುತ್ತಾನೆ. ಅನಂತರ ಅವನು ಶ್ರೀರಾಮಕೃಷ್ಣರ ಕೈಗೆ ಒಂದು ಹೂವನ್ನು ಕೊಡುತ್ತಾನೆ. ಶ್ರೀರಾಮಕೃಷ್ಣರು ಅದನ್ನು ತೆಗೆದುಕೊಂಡು ಹೂವುಗಳು ದೇವರಿಗೆ ಅಥವಾ ಬಾಬುಗಳಿಗೆ, ನಾನು ಎರಡೂ ಅಲ್ಲ ಎಂದು ಹೇಳಿ ಮರಳಿ ಅವನಿಗೆ ಕೊಡುತ್ತಾರೆ. ಶ್ರೀರಾಮಕೃಷ್ಣರು ಬಳಿಕ ನಾಟಕವನ್ನು ವೀಕ್ಷಿಸುತ್ತಾರೆ. ನಾಟಕ ಮುಗಿದ ಮೇಲೆ ಹಲವಾರು ಮಾತುಕತೆಗಳ ನಡುವೆ ಗಿರೀಶ, ನಾನು ನಾಟಕದ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಲೇ ಬೇಡವೇ ಎಂದು ಪ್ರಶ್ನಿಸುತ್ತಾನೆ. ಈ ಪ್ರಶ್ನೆಯನ್ನು ಕೇಳಲು ಕಾರಣ, ಅಂದಿನ ದಿನಗಳಲ್ಲಿ ಕುಲೀನ ಜನ ನಾಟಕ ಕಂಪನಿ ಇವುಗಳ ಸಹವಾಸವನ್ನು ಇಷ್ಟಪಡುತ್ತಿರಲಿಲ್ಲ. ಅವೆಲ್ಲ ಸಭ್ಯವಾದವುಗಳು ಎಂದು ಪರಿಗಣಿಸಲ್ಪಡುತ್ತಿರಲಿಲ್ಲ. ಅಲ್ಲದೆ ಈಗ ಗಿರೀಶ ಶ್ರೀರಾಮಕೃಷ್ಣರಂತಹ ಸಂತ ಪುರುಷರ ಸಂಪರ್ಕಕ್ಕೆ ಬಂದಿದ್ದಾನೆ. ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿಯಲು ಬಯಸುತ್ತಿದ್ದಾನೆ. ಹಾಗಿರುವಾಗ ನಾಟಕ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಲೇ ಬೇಡವೇ? ಅದು ಸೂಕ್ತವಾದುದೋ ಇಲ್ಲವೋ ಎಂಬುದು ಗಿರೀಶನ ಪ್ರಶ್ನೆಯ ಇಂಗಿತ. ಶ್ರೀರಾಮಕೃಷ್ಣರು, ನಾಟಕದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗು, ಅದರಿಂದ ಲೋಕ ಕಲ್ಯಾಣವಾಗುತ್ತದೆ ಎಂದು ಹೇಳಿದರು. ಗಿರೀಶನಿಗೆ ನಿಶ್ಚಿಂತೆಯಾಯಿತು. ಒಮ್ಮೆ ಶ್ರೀರಾಮಕೃಷ್ಣರು ಪ್ರಹ್ಲಾದ ಚರಿತ್ರೆ ಎಂಬ ನಾಟಕವನ್ನು ವೀಕ್ಷಿಸಲು ಬಂದಿದ್ದಾರೆ. ನಾಟಕ ಮುಗಿದ ಮೇಲೆ ಅವರು ಹೇಳುತ್ತಾರೆ, ನಾಟಕದಲ್ಲಿರುವ ಪ್ರತಿಯೊಂದು ಪಾತ್ರವೂ ಕೂಡ ಸಾಕ್ಷಾತ್ ಭಗವಂತನೇ ಆಗಿ ಗೋಚರಿಸಿತು. ನಾಟಕದಲ್ಲಿರುವ ಎಲ್ಲ ಸ್ತ್ರೀಯರು ಭಗವತಿಯ ಸ್ವರೂಪರಾಗಿ ನನಗೆ ಕಾಣಿಸಿದರು. ಶ್ರೀರಾಮಕೃಷ್ಣರು ಅಂದು ಗಿರೀಶನನ್ನು ನೋಡುತ್ತಾ, ನಿನ್ನ ಮನಸ್ಸಿನಲ್ಲಿ ಸ್ವಲ್ಪ ವಕ್ರತೆ ಇದೆ ಎಂದು ಹೇಳಿದರು. ಅವನು ಮನಸ್ಸಿನಲ್ಲೇ ಸ್ವಲ್ಪ ಏನು, ಬಹಳ ಇದೆ ಎಂದು ಅಂದುಕೊಳ್ಳುತ್ತಾನೆ. ಸ್ವಾಮಿ, ಅದರಿಂದ ಹೊರಬರಲು ಉಪಾಯ ಏನು ಪ್ರಶ್ನಿಸುತ್ತಾನೆ. ಶ್ರೀರಾಮಕೃಷ್ಣರು, ಶ್ರದ್ಧೆಯನ್ನು ತಂದುಕೋ ಎಂದು ಹೇಳುತ್ತಾರೆ. ಮುಂದೆ ಗಿರೀಶ ಶ್ರದ್ಧೆಯ ಮೂರ್ತ ರೂಪವೇ ಆಗುತ್ತಾನೆ. ಶ್ರದ್ಧೆಯ ಭರದಿಂದ ಅವನು ತನ್ನ ಹಳೆಯ ಎಲ್ಲ
ದುರಿತಗಳನ್ನು ಪಾಪ ಕಲ್ಮಶಗಳನ್ನು ತೊಳೆದು ಹಾಕಿ ಸಂತ ಪುರುಷನೇ ಆಗುತ್ತಾನೆ. ನಾವು ಒಂದು ಭಜನೆಯಲ್ಲಿ ಹೇಳುತ್ತೇವೆ, ಶ್ರದ್ಧೆ ಭರದಿ ಕೊಳೆಯ ತೊಳೆದ ಶ್ರೀಗಿರೀಶ ಚಂದ್ರನೇ. ಶ್ರದ್ಧೆಯ ಭರದಿಂದ ತನ್ನ ಮನಸ್ಸಿನ ಎಲ್ಲ ಕೊಳೆ ಕಲ್ಮಶಗಳನ್ನು ಅವನು ತೊಳೆದು ಹಾಕಿ ಬಿಡುತ್ತಾನೆ. ಒಮ್ಮೆ ಗಿರೀಶ ತನ್ನ ನಾಟಕ ಕಂಪನಿಗೆ ಬಂದಿದ್ದಾನೆ. ಅಲ್ಲಿ ಅವನ ಮೇಜಿನ ಮೇಲೆ ಒಂದು ಕರಪತ್ರ ಇತ್ತು. ಅದರಲ್ಲಿ ಶ್ರೀರಾಮಕೃಷ್ಣರು ಇಂದು ರಾಮಚಂದ್ರ ದತ್ತನ ಮನೆಗೆ ಆಗಮಿಸಲಿದ್ದಾರೆ ಎಂದು ಬರೆದಿತ್ತು. ಅವನಿಗೆ ಹಿಂದೆ ಆದಂತೆ ತೀವ್ರವಾದ ಆಕರ್ಷಣೆ ಉಂಟಾಯಿತು. ತಾನು ಈಗಲೇ ಶ್ರೀರಾಮಕೃಷ್ಣರ ಬಳಿಗೆ ಹೋಗಿಬಿಡಬೇಕು ಎಂದು ಅನ್ನಿಸಿಬಿಟ್ಟಿತು. ರಾಮಚಂದ್ರ ದತ್ತ ಯಾರು ಅಂತ ಅವನಿಗೆ ಗೊತ್ತಿಲ್ಲ. ಅವನಿಗೆ ಆಮಂತ್ರಣ ಕೂಡ ಬಂದಿಲ್ಲ. ಆದರೂ ಕೂಡ ತಾನು ಶ್ರೀರಾಮಕೃಷ್ಣರ ಬಳಿ ಹೋಗಿಯೇ ಬಿಡಬೇಕು ಎನ್ನುವ ಮಟ್ಟದ ತೀವ್ರ ಆಕರ್ಷಣೆ ಅವನ ಮನಸ್ಸಿನಲ್ಲಿ. ಗಿರೀಶ ರಾಮಚಂದ್ರ ದತ್ತನ ಮನೆಗೆ ಹೋಗಿ ನೋಡುತ್ತಾನೆ. ಅಲ್ಲಿ ಆನಂದದ ಕಲರವ, ಆನಂದ ಸಾಗರ ಭೋರ್ಗರೆಯುತ್ತಿದೆ. ತಾಳ ಮೃದಂಗದೊಡನೆ ಕೂಡಿ ಭಜನೆ ನಡೆಯುತ್ತಿದೆ. ಶ್ರೀರಾಮಕೃಷ್ಣರು ಅದ್ಭುತವಾದ ನರ್ತನವನ್ನು ಮಾಡುತ್ತಿದ್ದಾರೆ. ಅವರ ಅಂಗ ಪ್ರತ್ಯಂಗಗಳಲ್ಲಿ ಆನಂದ ಹೊರಸೂಸುತ್ತಿದೆ. ಭಕ್ತರು ಅವರ ಸುತ್ತುಗಟ್ಟಿ ನರ್ತನವನ್ನು ಮಾಡುತ್ತಿದ್ದಾರೆ. ಅವರು ಹೇಳುತ್ತಿದ್ದ ಹಾಡು ಶ್ರೀ ಗೌರಾಂಗನು ಹುಟ್ಟಿದೂರು, ಶ್ರೀ ಗೌರಾಂಗನು ಹುಟ್ಟಿದೂರು, ಅವನ ಪ್ರೇಮ ಹಿಲ್ಲೋಲದಿ ಸ್ಪಂದಿಸುತ್ತಿದೆ ಮೋದದಿ, ಅವನ ಪ್ರೇಮ ಹಿಲ್ಲೋಲದಿ ಸ್ಪಂದಿಸುತ್ತಿದೆ ಮೋದದಿ. ನರ್ತನವನ್ನು ಮಾಡುತ್ತಾ ಶ್ರೀರಾಮಕೃಷ್ಣರು ಸಮಾಧಿಸ್ಥರಾದರು. ಎಲ್ಲ ಭಕ್ತರು ಬಾಗಿ ನಮಸ್ಕರಿಸಿ ಅವರ ಪಾದಧೂಳಿಯನ್ನು ಶಿರದಲ್ಲಿ ಧರಿಸಿಕೊಂಡರು. ಗಿರೀಶನಿಗೆ ತಾನು ಶ್ರೀರಾಮಕೃಷ್ಣರ ಪಾದಧೂಳಿಯನ್ನು ತೆಗೆದುಕೊಳ್ಳಬೇಕೆಂಬ ತವಕ. ಆದರೆ ಎಲ್ಲರ ಮುಂದೆ ತಾನು ಹಾಗೆ ಮಾಡಿದರೆ ಎಲ್ಲಿ ಜನ ನಕ್ಕು ಬಿಟ್ಟರೆ ಎಂದು ಅವನಿಗೆ ಅನ್ನಿಸಿತು. ಈ ಆಲೋಚನೆ ಅವನ ಮನಸ್ಸಿನಲ್ಲಿ ಬರಲಿಕ್ಕಿಲ್ಲ. ಶ್ರೀರಾಮಕೃಷ್ಣರ ಸಮಾಧಿ ಭಂಗವಾಯಿತು. ಅವರು ಅಲ್ಲಿಂದ ನರ್ತನವನ್ನು ಮಾಡುತ್ತಾ ಗಿರೀಶನ ಹತ್ತಿರ ಬಂದು ನಿಂತು ಸಮಾಧಿಸ್ಥರಾಗಿಬಿಟ್ರು. ಈಗ ಗಿರೀಶ ಸಂತೋಷದಿಂದ ಅವರ ಪಾದಧೂಳಿಯನ್ನು ತನ್ನ ತಲೆಯಲ್ಲಿ ಧರಿಸಿಕೊಳ್ಳುತ್ತಾನೆ. ಹೀಗೆ ಶ್ರೀರಾಮಕೃಷ್ಣರು ಗಿರೀಶನ ಮೇಲೆ ಅಹೇತುಕ ವಾತ್ಸಲ್ಯವನ್ನು, ಅಹೇತುಕ ಕೃಪಾವರ್ಷಣವನ್ನೇ ಮಾಡಿದರು. ಅಂದು ಭಜನೆ ಸಂಕೀರ್ತನೆ ಎಲ್ಲ ಮುಗಿದ ಮೇಲೆ ಶ್ರೀರಾಮಕೃಷ್ಣರ ಬಳಿ ಗಿರೀಶ ಕೇಳುತ್ತಾನೆ, ಸ್ವಾಮಿ, ನನ್ನ ಮನಸ್ಸಿನ ವಕ್ರತೆ ಯಾವಾಗಾದರೂ ನಷ್ಟವಾಗುತ್ತದೆಯೇನು? ಹೌದು, ಖಂಡಿತವಾಗಿ. ಗಿರೀಶ ಇನ್ನೊಮ್ಮೆ ಆ ಪ್ರಶ್ನೆ ಕೇಳಿದ, ನನ್ನ ಮನಸ್ಸಿನ ವಕ್ರತೆ ಸರಿ ಹೋಗುತ್ತದೆಯೇ? ಶ್ರೀರಾಮಕೃಷ್ಣರು ಹೌದು, ಖಂಡಿತವಾಗಿ ಎಂದು ಉತ್ತರಿಸಿದರು. ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನು ಕೇಳಿದ. ಶ್ರೀರಾಮಕೃಷ್ಣರು ಅಷ್ಟೇ ದೃಢ ನಿರ್ಧಾರದಿಂದ, ತಾಳ್ಮೆಯಿಂದ ಕೂಡಿ ಹೌದು, ಖಂಡಿತವಾಗಿ ಎಂದು ಹೇಳಿದರು. ಗಿರೀಶನ ಈ ಬಗೆಯ ಎಲ್ಲ ವರ್ತನೆಗಳನ್ನು ಶ್ರೀರಾಮಕೃಷ್ಣರು ಯತ್ಕಿಂಚಿತ್ತೂ ಅಸಮಾಧಾನವಿಲ್ಲದೆ ತಾಳ್ಮೆಯಿಂದ ಸ್ವೀಕರಿಸಿ ಅವನನ್ನು ತಿದ್ದಿ ತೀಡಿ ಮುಂದುವರಿಸುವುದನ್ನು, ಓರ್ವ ಸಂತ ಪುರುಷನನ್ನಾಗಿ ನಿರ್ಮಾಣಗೊಳಿಸುವುದನ್ನು ನಾವು ಮುಂದೆ ನೋಡಲಿಕ್ಕೆ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.